ಪ್ರತಿಯೊಂದು ಕೆಲಸ ಕೈ ಹಾಕಿದ್ರೆ ಸಾಕು. ಏನು ಕೆಲಸ ಮಾಡಿದ್ರು ಬರೀ ಉಲ್ಟಾ ಆಗ್ಲಾಗದೈತಿ. ಇದಕ್ಕೊಂದು ಹಾದಿ ಹುಡುಕ್ಲೇಬೇಕು. ಅಲ್ಲ, ಅವಾಗಿನ ಕಾಲದಾಗ ತಪಸ್ಸು ಮಾಡಿ ಏನೇನೋ ಸಾಧನೆ ಮಾಡ್ತಿರತ್ತ. ಈಗ ನಾನು ಯಾಕೆ ಮಾಡಬಾರ್ದು? ಇವತ್ತೇನೇದಾಗಲಿ ಒಂದು ದೊಡ್ಡ ಗಿಡಕ್ಕನದ ತಪಸ್ಸು ಮಾಡಿ ನನ್ನ ಕೆಲಸ ಸಕ್ಸಸ್ ಮಾಡ್ಕೋತೀನಿ. ಇವತ್ತೇನದೇ ಆಗಲಿ. ಇದೇ ದೊಡ್ಡ ಗಿಡಕ್ಕೆ ಕೂತ ತಪಸ್ಸು ಮಾಡ್ತೀನಿ. ಎಷ್ಟರ ತ್ರಾಸಾಗಲಿ ಓಡ್ ತಪಸ್ಸು ಕೂತಾರೆ ಆಗಲಕ್ಕ ಇದ್ಯಾ ಕಲ್ತೀನಿ ಆಗಲಿ. ಇದೇ ಗಿಡದ ತಳಕ್ಕೆ ಕೂತ ಓಟ ತಪಸ್ಸು ಮಾಡಿ ವಿದ್ಯೆ ಕಲಿತೀನಿ. ಕಲಿತ ಆಮೇಲೆ ನನ್ನ ಪವರ್ ಐತೆ ಅನ್ನೋದು ಏನೈತೆ ಅಂತ ತೋರಿಸ್ತೀನಿ. ಓಂ ಪರಮಾತ್ಮ, ಓಂ ನಮಃ ಶಿವಾಯ, ಬಂ ಬಂ ಭೋಲೆನಾಥ. ಓಂ ನಮಃ ಶಿವಾಯ, ಓಂ ನಮಃ ಶಿವ, ಓಂ ನಮಃ ಶಿವಾಯ, 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 ಓಂ. ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಪ್ರಸನ್ನನಾಗಿದ್ದೇನೆ. ಏನು ಬೇಡುವೆ ಬೇಡು, ಬೇಡಿದ್ದ ವರವನ್ನು ಕೊಡುತ್ತೇನೆ. ಭಗವಂತ, ಈಗ ನೆನಪಾಯ್ತೇನಪ್ಪ ನನಗೆ. 12 ವರ್ಷ ತಪಸ್ಸು ಮಾಡಕತ್ತೀನಿ. 12 ವರ್ಷ ನನ್ನ ಕೂಗಿ ಏನು ಕೇಳಿಸ್ಲಿಲ್ಲ ನಿನಗೆ. ಭಕ್ತ, ನಿನ್ನ ಭಕ್ತಿ ಪರೀಕ್ಷೆ ಮಾಡಲೆಂದೇ ನಾನು ಇಲ್ಲಿವರೆಗೆ ನಿಂತಿದ್ದು. ಅದೆಲ್ಲ ಹೌದು, ನನ್ನ ಕಣ್ಣಿಗೆ ಕಾಣಲಾಗಿಲ್ಲ ನೀನು. ಭಕ್ತ, ನಾನು ಕಣ್ಣಿಗೆ ಕಾಣುವುದಿಲ್ಲ. ಏನು ಬೇಡುತ್ತಿ ಬೇಡು, ಬೇಡಿದ ವರವನ್ನು ಕೊಡುತ್ತೇನೆ. ಆದ್ರೂ ಬೇಡಬೇಕಾಗಿತ್ತು. 12 ವರ್ಷ ಆದ್ಮೇಲೆ ಪ್ರತ್ಯಕ್ಷ ಆಗಿ ಅಂತಂದ್ರ ಶೆಟ್ಟರ ಕಂಡಾಡಿ ಬಂದ್ಬಿಟ್ಟೈತಿ. 12 ವರ್ಷ ಊಟಿಲ್ಲ, ಕಣ್ಣಿಗೆ ನಿದ್ದಿಲ್ಲ, ಒಂದು ಹನಿ ನೀರು ಕುಡ್ದಿಲ್ಲ ಪರಮಾತ್ಮ. 2 ವರ್ಷ ಆದ್ಮೇಲೆ ಬರೋಕ್ಕಿಂತ ಕುತ್ತಗಳೇನೆ ಬಂದ್ರೆ ನಿನಗೆ ನಮ್ಮತ್ತ ಭಕ್ತರ ಕೂಗಿ ಎಲ್ಲಿ ಕೇಳಿಸುತ್ತೆ ನಿನಗ? ಇಲ್ಲ ಭಕ್ತ, ಭಕ್ತಿ ಪರೀಕ್ಷೆ ಮಾಡಲು ಬೇಕಲ್ವಾ? ಅದಕ್ಕೆ ನಾನು ಸ್ವಲ್ಪ ಅಮೇರಿಕಾ ಮತ್ತು ಜಪಾನ್ ತಾಂಡೆ ಕಾಯ್ದು ಈಗಿಂದೀಗ ಇಲ್ಲಿಗೆ ಬರ್ತಾ ಇದ್ದೇನೆ. ಜಪಾನ್ ತಾಂಡೆ ಪರಮಾತ್ಮ, ಈ ತಾಂಡೆ ಬಿಟ್ಟು ಅಲ್ಲಿ 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 ಕಂಟ್ರಿ ಸಿಗುತ್ತದೆ ಭಕ್ತ. ಅದಕ್ಕೆ ಸ್ವಲ್ಪ ಕುಡಿದು ನಿದ್ದೆ ಮಾಡ್ತಾ ಇದ್ದೆ, ಅದಕ್ಕೆ ಬರುವುದು ಲೇಟ್ ಆಯ್ತು ಭಕ್ತ. ಒಂದು ಸ್ವಲ್ಪ ಜಲ್ದಿ ಬಂದಿದೆ ಅಂದ್ರೆ ನನ್ನ ಟೈಮ್ ಉಳಿತಿತ್ತು. ನಿನಗೆ ಗಂಟೆಗಟ್ಲೆ ದಾರು ಕುಡಿಸ್ತಿದ್ದೆ. ಪರಮಾತ್ಮ, ಏನು ವರ ಕೊಡ್ತಿ, ಏನು ಬಿಡ್ತಿ? ನನ್ನರೇ ಸಂಕಟ ಭಾಳ ಐತಿ. ನಾನು ಸಂಕಟ ಎಲ್ಲ ಕೇಳ್ತೀನಪ್ಪ ಅಂತಂದ್ರೆ ನಿನಗೊಂದು ವಿಷಯ ಕೇಳ್ತೀನಿ, ನೀನು ಕೊಡ್ತೀಯೇನು? ಅದೇನು ಕೇಳಂತ ನಾಗು ಭಕ್ತ. ಏನಿಲ್ಲಪ್ಪ, ಜೀವನ ಪೂರ್ತಿ ಎಲ್ಲ ಬರೀ ಅಲ್ಲಿ ಅವ್ರ ಕೈಲೇ ಬೇಯಿಸ್ಕೊರೋ, ಇವ್ರ ಕೈಲೇ ಬೇಯಿಸ್ಕೊರೋ, ಸಾಕಾಗೈತಿ. ನೀನು ಒಂದು ಸ್ವಲ್ಪ ಜಲ್ದಿ ಬಂದಿದ್ದಾರ, ಏನೋ ಒಂದು ವರ ಕೇಳ್ಬೇಕಂತ ಮಾಡಿದೆ. ಇಷ್ಟು ಲೇಟಾಗಿ ಬಂದಿ ಅಂದ ಬಳಕ ಭಕ್ತರ ಮ್ಯಾಗ ನಿನಗೆ ಅಂದ ನಂಬಿಕೆನೇ ಇಲ್ಲಾರ್ದಂಗೆ ಆಗ್ಬಿಟ್ಟೈತಿ. ಭಕ್ತ, ನಿನಗೆ ವರ ಕೊಡ್ಬೇಕಂತ ನಾನು ಮಾಡಿದ್ದೆ. ನೀನು ಇನ್ನೂ ನಿಂದು ಮನಸ್ಸು ಶುದ್ಧವಾಗಿಲ್ಲ ಭಕ್ತ. 12 ವರ್ಷ ಆದ್ಮೇಲೆ ಬಂದಿ, ಏನ್ ಕೊಡ್ತಿ ಕೊಡು, ನೀನೇ ತಿಳಿದು. ಭಕ್ತ, ನಿನಗೆ ಭಾಳ ಇದ್ದಂಗೆ ಕಾಣ್ತೈತಿ. ನಿನಗೆ ವರವನ್ನು ಕುಡಿದ್ರೆ ಏನು ಕುಡುದಿಲ್ಲ. ನಾನು ಇನ್ನು ಹೋಗುತ್ತೇನೆ. ಏನಂತಾರ, ಬಗಸಿ ಬಾಳೆ ಮಾಡೋದು ಕಿಸ್ಬ ಅಂತ ಮಗ ಹೊಡ್ದತ್ತ. ಸುಮ್ ಪರಮಾತ್ಮ ಬಂದು ವರ ಕೊಡ್ತಿದ್ದ. ವರಾರ ತೋಣಿಸಿರಿ ಅಂದ ಸುಮ್ ಎಲ್ಲರೂ ಉಪಜೀವನ ಮಾಡ್ಬೋದಾಗಿತ್ತು. ಇದು 12 ವರ್ಷ ತಪಸ್ಸು ಎಲ್ಲ ಹಾಳಾಗೋಯ್ತು. ಓ ಇವು ನಾವು ನಡ ನಾನು ಹಂಗೆ ಎಷ್ಟು ಹೊಲಸಾಗೈತಿ. ಓಯಪ್ಪ, 12 ವರ್ಷ ತನಕ ಕೊಳತ್ ಹೋಗಿರ್ಬೇಕು.
ಪರಮಾತ್ಮ ನೀ ವರ ಕೊಡ್ಲಿಲ್ಲ ಅಂದ್ರೆ ಏನಾಯ್ತು? ಮುಂದಿನ ಹಾದಿ ರಗಡದವು, ಏನ್ರ ಮಾಡಿ ಸಾಧಿಸಿ ತೋರಿಸ್ತೀನತ್ತ, ಅವಾಗ ನಿನ್ಗೆ ಬೆಟ್ಟಕ್ಕಿನಿ. ಗಗನ ಸದೃಶಂ ತತ್ವಮಶಾದಿ ಲಕ್ಷಣಂ ಏಕಂ ನಿತ್ಯಂ ವಿಮಲಚಲಂ ಸರ್ವದಾ ಸಾಕ್ಷಿಭೂತಂ ಭವಾತೀತಂ ಶ್ರೀಗುಣರಹಿತಂ ಸದ್ಗುರುವೇ ತನ್ನಂ ಸ್ವಾಮಿ. ಓಂ ನಮಃ ಶಿವಾಯ. ಅಂಬಾಲಿದಿಂದ ಜಾದು ಕರ್ಕೊಂಡು ನಾ ಇಲ್ಲಿ ಯಾರಿಗಾರ ಪ್ರಯೋಗ ಮಾಡ್ಬೇಕಂತೀನಿ, ಒಬ್ರು ಕಾಣಲ್ರು. ಯಾರಿಗಾರ ಪ್ರಯೋಗ ಮಾಡ್ಬೇಕಂದ್ರೆ ಒಬ್ರು ಕಾಣಲಾಗ್ಯಾರ. ಇರ್ಲಿ. ಹಾ ಅಲ್ಲಿ ಅವನು ಒಬ್ಬ ಕಾಣ್ಲಕತ್ತಾನ. ಓಂ ಹಂಬಲಕ ಜುಂಬಲಕ ಬಂಬ ಜುಂಬಲಕ ಬಂಬಂ ಹಂಬಲಕ ಜುಂ ಜುಂ. ತಮ್ಮ ಇಲ್ಲಿ ಬಾ ಇಲ್ಲಿ. ಯಾವಪ್ಪ ಮೈಯ ಗರೀಬಿಲ್ಲ, ಬೇನ್ ಟೊಳ್ಳೆ ಬೇರೆ ಕಟ್ಟ್ಯಾನ. ಬೋ 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 ಮಾತಾಡ್ಸ್ಲೇ ಬೇಡ ಬೇಡ ಮರಿ ಎಲ್ಲಿ ತವಸ್ತಂದಿ. ತಮ್ಮ ಬಾಯಿ. ಯಾರಿ ಅನ್ನೋರ ನೀವು? ನಾನು ಬಂಗಾಳದಿಂದ ಬಂದೀನಿ. ಬಂಗಾಲಿ ಒಳಗ ವಿದ್ಯಾ ಕಲಿತು ಬಂದೀನಿ. ವಿದ್ಯೆ ಬೇರೆ ಕಲ್ತೀನಿ ಅಂತ ಹೇಳ್ತಾನಲ್ಲ ಮರೆ. ನಾನು ಬಂಗಾಳಿ ದೇಶಕ್ಕೆ ಹೋಗಿ ಬಂಗಾಳಿ ಜಾದು ಕಲಿತು ಬಂದೀನಿ. ಓ ಬಂಗಾಲಿ ಜಾದು. ಬಂಗಾಲಿ ಜಾದು ಕಲೀಲಕ್ಕ ಏನ್ ಗ್ಯಾರಂಟಿ ಐತ್ರಿ ನಿಮ್ ಮಂತ್ಯಾಕ? ಪ್ರಯೋಗ ಮಾಡಿ ತೋರಿಸ್ಲಿ ನಿನಗ. ಪ್ರಯೋಗ ಎಲ್ಲ ನಡೆಯಲ್ರಿ, ಯಾಕಂದ್ರ ನಾ 12 ವರ್ಷ ತಪಸ್ ಕೂತ್ ಬಂದೀನಿ. 12 ವರ್ಷ ತಪಸ್ ಕೂತ್ರು ದೇವ್ರು ಇನ್ನೇನು ಆಶೀರ್ವಾದ ಮಾಡ್ಬೇಕು ಅನ್ನೋದಾಗ ಎಂದ ಪರಮಾತ್ಮಗೆ ಏನ್ ಸಿಟ್ಟು ಬತ್ತು, ಏನ್ ಸುದ್ದಿ, ಬಾಯಿಗೆ ಬಂದಂಗೆ ಬೈದು ಹೋಗ್ಬಿಟ್ಟ. ಆದ್ರ ಇಂಥದ್ದೆಲ್ಲ ನಂಬಲ್ಲ ನಾನು. ಹೌದು ಬಂಗಾಲಿ ಜಾದು ಕಲ್ತಿ ಏನಂಗಿದ್ರ ಒಂದ್ಸಲ ಪ್ರಯೋಗ ಮಾಡಿ ನೋಡಿ. ನನ್ನ ಜಾದು ನಿನಗೆ ಅನುಮಾನವೇ? ಹೌದು, ಈಗಲೇ ಮಾಡುತ್ತೇನೆ. ಓಂ ಬಂಬಲಕ ಜುಮ್ ಜುಮ್ ಜುಂಬಲಕ ಬಂ ಬಂ. ಬಂಗಾಲಿ ಬಾಬಾ ನಾನ್ ಬಿಟ್ಟು ಬಿಡು, ಕಾಮಾಗ ಮನುಷ್ಯ ಆಗಿದ್ದೆ, ನನ್ನ ಬಾಟ್ಲಿ ಮಾಡಿಟ್ಟಲ್. ಓ ಪರಮಾತ್ಮ ನಿನ್ ಬಿಟ್ಟ ಬಿಡು, ಬಿಟ್ಟ ಅಂದ್ರ ಇನ್ ಮುಂದೆ ಏನದ ನಿನ್ ಶಿಷ್ಯ ಆಗಿರ್ತೀನಿ. ಹಂಗೈತಿ ನನ್ನ ಪವರ್. ಅಲ್ಲ ನಿನ್ ಶಿಷ್ಯ ಆಗಿರ್ತೀನಿ ಓ ಮರ. ಶಿಷ್ಯ ಇನ್ ಮೇಲೆ ನನ್ನ ಮಾತು ಕೇಳ್ತಿಲ್ಲ? ಕೇಳ್ತೀನಿ ಓ ಮರ. ಇನ್ ಮುಂದೆ ನಿನ್ ಶಿಷ್ಯ ಆಗಿರ್ತೀನಂತ ನನ್ ಮನುಷ್ಯನ್ ಮಾಡು ಓ ಮರ. ನನ್ನ ಮಾತು ಕೇಳ್ತಿಲ್ಲ? ಕೇಳ್ತೀನಿ ಓ ಮರ. ಓಂ ಜುಂಬಲಕ ಜುಮ್ ಜುಮ್ ಬಂಬಲಕ ಬಂ ಬಂ. ಓಂ ಜುಂಬಲಕ ಜುಮ್ ಜುಂಬಲಕ ಬಂ ಬಂ. ಓಂ ಜುಮ್. ಬಂಗಾಲಿ ಬಾಬಾ ದೊಡ್ಡ ಬಾಬಾಪ್ಪ. ಅಂಜಿಕೆನ ಬಂದಿತ್ತು ಓ ಬಾಬಾ ನನಗ. ಕಮ್ಮಗ ಮನುಷ್ಯ ಆಗಿದ್ದವನು ಬಾಟ್ಲಿ ಮಾಡಿಬಿಟ್ಟಿದಿ. ನಿನ್ನ ಜಾದು ಏನು ಭಾರಿ ಜಾದು ಐತಿ ಬಾಬಾ. ಅಂತ ವಿದ್ಯೆ ಓ ಬಾಬಾ ನಿನ್ನ ಅಂತ್ಯಾಕ. ಈಗ ತಿಳಿತಿಲ್ಲ ನನ್ನ ಜಾದು? ತಿಳಿದು ಬಾಬಾ. ಹಾ ಏನಂತೀಯ ನನ್ನ ಜಾದುಕ್ಕ? ಬಾಬಾ ಇನ್ನು ಮುಂದೇನದ ನೀನೇ ಗುರು ನಾನೇ ಶಿಷ್ಯ. ಹಾ ಸೀದಾನೆ ಹಿಂಗೆ ಹೋಗ್ಬಿಡುನತ್ತ. ಅಲ್ಲೆಲ್ಲ ಗಿಡದ ನಳ್ಳಿ ಕುಂದ್ರಕತ್ತಿ, ಹಾ ನಾನು ಊರಾಗ ಹೋಗಿ ಏನ್ ತತ್ತಿನತ್ತ. ಹಾ ಕಮ್ಮಗ ತಿಂದು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಬಿಡು, ಎದ್ದ ದಿಕ್ಷಿನ ಸೀದಾ ಊರಾಗ ಹೋಗ್ಬಿಡುನತ್ತ. ಹಿಂಗಂತೀಯ? ಬಾ ನಡಿ ಹೋಗುಣ. ಓಂ ಜುಂಬಲಕ ಜುಮ್ ಜುಮ್ ಬಂಬಲಕ ಬಂ ಬಂ. ಬಾಬಾ ಓಂ ಜುಂಬಲಕ ಜುಮ್ ಜುಮ್ ಬಂಬಲಕ ಬಂ ಇಲ್ಲೇ ಬಂ. ಕೂತು ಬಿಡು ಬಾಬಾ, ನಾನು ಒಂದ್ ಸ್ವಲ್ಪ ಊರಾಗ ಹೋಗಿ ಏನ್ ತತ್ತಿನ ತಿಲ್ಲಕ. ಇಲ್ಲ ತರ್ತಿ? ಯಾಕೆ ಒಂದು ಹೋಗು, ಒಂದ್ ಸ್ವಲ್ಪ ವಿಶ್ರಾಂತಿ ಮಾಡು. ಓಂ ಜುಂಬಲಕ ಜುಮ್ ಜುಮ್ ಬಂಬಲಕ ಬಂ ಬಂ. ಓಂ ಜುಂಬಲಕ ಜುಮ್ ಜುಮ್ ಬಂಬಲಕ ಬಂ ಬಂ. ಓಂ ಜುಂಬಲಕ ಜುಮ್ ಜುಮ್ ಬಂಬಲಕ ಬಂ ಬಂ. ನಿದ್ದೆ ಮಾಡಿದ್ರಾಯ್ತು. ಬರ್ತಾನೆ, ಯಾವಾಗ ಬರ್ತಾನ. ಮುಕ್ಕೊಂಡ್ಬಿಟ್ಟನಲ್ಲ ಮರೆ.
ಹಂಗೂ ಮುತ್ತೆ ಮುಕ್ಕೊಂಬಿಟ್ಟನ. ನಾರೇ 12 ವರ್ಷ ತಪಸ್ ಕೂತೆ, ದೇವ್ರ ಪ್ರತ್ಯಕ್ಷ ಏನು ಕೊಡ್ಲಿಲ್ಲ. ಹೆಂಗಾರ ಮಾಡಿ ಬಂಗಾಲಿ ಬಾಬನ ಬಡಿಗೆ ಎತ್ಕೊಂಡು ಹೋಗ್ಬಿಟ್ರ ನನ್ನ ಮುಂದೆ ಯಾರು? ಮಸ್ತಾಗಿ ಹೋಗತಿ. ಮಕ್ಕಳು ಬುತ್ತಿ ಮಗ್ಲಿಟ್ಟು ಬಂಗಾಲಿ ಬಾಬಾ ಊಟ ಮಾಡಿ ಅಲ್ಲಿ ಬಂಗಾಲಕ್ಕೆ ಹೋಗಲಕ್ಕ ಬಂಗ ಬಡಿಗೆ ತೊಗೊಂಡಿದ್ದು ಇನ್ನೇನದ. ಏನಿಲ್ಲ ಬಡಿಗೆ, ಬಂಗಾಲಿ ಬಡಿಗೆ. ಬಂಗಾಲಿ ಬಡಿಗೆ ಬಂಗಾಲಿ ಬಡಿಗೆ ನನ್ನ ಶಿಷ್ಯಾಕಿನ ತಿಳಿ ಬಂದು ನನ್ನ ಬಂಗಾಲಿ ಬಡಿಗೆನ ತಗೊಂಡು ಹೋಗ್ಯಾ. ಎಲ್ಲಕ್ಕೆ ಹೋಗಿನಿ ಈ ಎಲ್ಲ ತಿಳ್ಕೊಂಡಿರ್ಬೇಕು. ಬಡಿಗೆದಿಂದ ಏನು ಬೇಕಾದ್ ಮಾಡ್ಬೋದು ಅಂತೇಳಿ. ನಾನು ಬಿಟ್ಟು ಬಡಿಗಿಲ್ಲ, ಬಡಿಗೆ ಬಿಟ್ಟು ನಾ ಇಲ್ಲ.